ಒಂದು ಅದ್ಭುತವಾದಂತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅವರು ಸಂತೋಷ ಭರಿತವಾಗಿ ನಾಳೆ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಲಿದ್ದಾರೆ. ನಿಜವಾಗ ನಮ್ಗೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ. 1000కింత ಹೆಚ್ಚು మక్కలకి ఈ ಒಂದು ట్రాక్ షూట్ వితరణ ಮಾಡಿ చెరువుకి మనం నీళ్లు తోడే కయ్యలేదు, కొండకి రాళ్ళు మోసే కయ్యలేదు. ముస్లిమ్స్ కి ఒక రకం పండుగ, క్రిస్టియన్స్ కి ఒక రకం పండుగ, హిందువులకు ఒక రకం పండుగ అని వస్తుంది. ಝೀರೋ ಇಂದ ಹೀರೋ ಆಗಿದ್ದಾರೆ ಅಂತ ಅದ್ ನಿಜ. ಅದು ಇವತ್ತು ಮುಡಿನೂರು ಶಾಲೆಯಲ್ಲಿ ಎಸ್ಪೆಷಲಿ ಇವತ್ತು ಹೀರೋ ಆಗಿದ್ದಾರೆ. ಅವ್ರಿಗೆಲ್ಲ ಜೈ ಬಲ ಭಾರತ್ ಮಾತಾಕ್ಕೆ. ವೇದಿಕೆಯನ್ನ ಅಲಂಕರಿಸಿರುವಂತ ಎಲ್ಲಾ ಗುರು ಹಿರಿಯರಿಗೆ ವಂದನೆಗಳು. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರು ಕ್ಲಸ್ಟರ್ನಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಅದ್ಭುತವಾದಂತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಏನು ಒಳ್ಳೆಯ ಕಾರ್ಯಕ್ರಮ ಅಂದ್ರೆ, ನಮ್ಮ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಎಲ್ಲರಿಗೂ ಟ್ರ್ಯಾಕ್ ಶೂಟ್ ವಿತರಣಾ ಅಥವಾ ಕೊಡುಗೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಾಲೆಗೆ ಕೊಡುಗೆಯಾಗಿ ನೀಡುತ್ತಿರುವಂತ ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ ಮುಳಬಾಗಿಲು ರವರ ವತಿಯಿಂದ ಈ ಒಂದು ಶ್ರೀಮತಿ ಲಕ್ಷ್ಮೀ ದೇವಮ್ಮ ರವರು ಹಾಗೂ ವೆಂಕಟೇಶ್ ಬಾಬು ರವರು ಹಾಗೂ ಕೈಲಾಶ್ ಕುಟುಂಬದಿಂದ ಈ ದಿನ ನಮ್ಮ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿನೂರಿಗೆ ಒಂದು ಟ್ರ್ಯಾಕ್ ಶೂಟ್ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ದೊಡ್ಡ ಹೃದಯವನ್ನು ಇಟ್ಟುಕೊಂಡು ನಮ್ಮ ಒಂದು ಸರ್ಕಾರಿ ಶಾಲೆಗೆ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಕೊಡುಗೆಯನ್ನ ನೀಡಬೇಕು ಅನ್ನುವ ಒಂದು ಹೃದಯವಂತಿಕೆಯನ್ನ ಹಮ್ಮಿಕೊಂಡು ಇಟ್ಟುಕೊಂಡು ನಮ್ಮ ಶಾಲೆಗೆ ಆಗಮಿಸಿರುವಂತ ಒಂದು ಲಕ್ಷ್ಮಿ ಎಂಟರ್ಪ್ರೈಸಸ್ ಕುಟುಂಬದವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿಯನ್ನು ನೀಡಿ ಈ ತರನೇ ಎಲ್ಲಾ ಇನ್ನೂ ಹೆಚ್ಚು ಕಂಪ್ಯೂಟರ್ ಆಗಲಿ ಶಾಲೆಗೆ ಏನು ಬೇಕು ಮೂಲ ಸೌಕರ್ಯಗಳನ್ನು ಒದಗಿಸಿ ಇನ್ನೂ ಅನೇಕ ಶಾಲೆಗಳಿಗೂ ನಮ್ಮ ಶಾಲೆಗೂ ಸಹ ಈ ಕ್ಲಸ್ಟರ್ನಲ್ಲಿ ಇರುವಂತಹ ಎಲ್ಲಾ ಶಾಲೆಗಳಿಗೂ ಸಹ ಒದಗಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥಿಸುತ್ತಾ ಒಂದು ಶಕ್ತಿಯನ್ನ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಒಂದು 2 ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಕೊಡುಗೈ ದಾನಿಗಳಾಗಿರ್ತಕ್ಕಂಥ GKM ಅವರ ಒಂದು ಕುಟುಂಬ, ಅವರ ಪುತ್ರರಾಗಿರ್ತಕ್ಕಂಥ ವೆಂಕಟೇಶ್ ಬಾಬು ಅವರು ಹಾಗೂ ಅವರ ಶ್ರೀಮತಿಯವರಾಗಿರ್ತಕ್ಕಂಥ ಲಕ್ಷ್ಮಿ ಅವರು ಹಾಗೂ ಅವರ ಪುತ್ರರಾಗಿರ್ತಕ್ಕಂಥ ಕೈಲಾಸ್ ಅವರು, ಇವೆಲ್ಲ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿ ನಮ್ಮ ಮುಳಬಾಗಿಲು ನಗರದ CRPಗಳಾಗಿರ್ತಕ್ಕಂಥ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ R ಕೃಷ್ಣಪ್ಪನವರು ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಗಳು ಸವಿಸ್ತಾರವಾಗಿ ಅವರ ಒಂದು ಯೋಜನೆಯಂತೆ ಪ್ರತಿ ಶಾಲೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ, ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನ, ಶಿಕ್ಷಣದ ಕ್ಷೇತ್ರಕ್ಕೆ ಅವರ ಒಂದು ಕೊಡುಗೆಗಳನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ಮಗು IAS ಆಗ್ಬೋದು, KS ಆಗ್ಬೋದು, ಅಥವಾ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಯಾವ ಸ್ಥಾನಕ್ಕಾದ್ರೂ ಹೋದ್ರೂ ಕೂಡ ಇವರು ಕೊಟ್ಟಿರ್ತಕ್ಕಂಥ ದಾನವನ್ನ, ಇವರು ನೀಡಿರ್ತಕ್ಕಂಥ ಒಂದು ಟ್ರ್ಯಾಕ್ ಶೂಟ್ ಅನ್ನ ಅವರ ಜೀವಮಾನದಲ್ಲಿ ಅವರ ಎಷ್ಟು ವರ್ಷಗಳ ಕಾಲ ಬದುಕ್ತಾರೋ ಅಷ್ಟು ವರ್ಷಗಳ ಕಾಲ ಆ ಒಂದು ನೆನಪು ಅವರನ್ನ ಸದಾ ಎಚ್ಚರವಾಗಿರುವಂತೆ, ಮುಂದಿನ ದಿನಗಳಲ್ಲಿ ಅವರು ಕೂಡ ತಾವು ಯಾವುದಾದ್ರೂ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು, ಈ ಒಂದು ಕಾರ್ಯಕ್ರಮಗಳು ನಮಗೂ ಕೂಡ ಪ್ರೇರಣೆ ಆಗ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳು ಅವರಿಗೆ ಚಿರಋಣಿಗಳಾಗಿರ್ತಾರೆ. ನಮ್ಮ ಕ್ಲಸ್ಟರ್ಗೆ ಬಂದು ಈ ಒಂದು ಕ್ಲಸ್ಟರ್ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮೆಲ್ರಿಗೂ ಕೂಡ ಮಕ್ಕಳಿಗೆ ಅವರ ಒಂದು ಆತ್ಮಕ್ಕೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ 79ನೇ ದಿನಾಚರಣೆಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಅವರ ಒಂದು ಭಾಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದು ಇಲ್ಲದೆ ನಿಜವಾಗ್ಲೂ ಕೂಡ ಅವರು ಸಂತೋಷ ಭರಿತವಾಗಿ ನಾಳೆ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ಈ ಒಂದು ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಪುಟಾಣಿ ಮಕ್ಕಳಿಗೂ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ
ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ನಮ್ಮ ಶಾಲೆಗೆ SLV ಟ್ರೇಡರ್ಸ್ ಮುಳಬಾಗಲ್ರವರು, ಶ್ರೀಮತಿ ಲಕ್ಷ್ಮೀ ಮೇಡಮ್ನವರು, ವೆಂಕಟೇಶ್ ಬಾಬು ಅವರು ಮತ್ತು ಕೈಲಾಸ್ ಅವರು ಮತ್ತು ನಮ್ಮ CRP ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ ಸರ್ ಅವರು ವಿಶೇಷವಾಗಿ ನಮ್ಮ ಮುಡಿಗನೂರು ಶಾಲೆಗೆ ಬಂದು ಎಲ್ಲ ಮಕ್ಕಳು ಮೊದಲೇ 3 ದಿವಸಕ್ಕೆ ಮುಂಚೆ ಬಂದು ಎಲ್ಲ ಅಳತೆ ತಗೊಂಡೋದ್ರು. ಒಟ್ಟು 70 ಜನ ಮಕ್ಕಳಿಗೆ ನಮ್ಮ ಈ ದಿನ ಟ್ರ್ಯಾಕ್ ಶೂಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ನಮ್ಗೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಆ ದಿನ ನಾಳೆ ಮಕ್ಕಳು ಒಳ್ಳೆ ಇಂದ ಸಂತೋಷದಿಂದ ಇಲ್ಲಿ ಬರ್ತಾರೆ. ಅವರು ಸಮಯಕ್ಕೆ ಸರಿಯಾಗಿ ನಮಗೆ ತಲುಪಿಸಿದ್ದಾರೆ. ನಿಜವಾಗಿ ಅವ್ರಿಗೆ ನಾವು ಧನ್ಯವಾದಗಳು. ಇದೇ ರೀತಿಯಾಗಿ ಉದ್ಯಮಿಗಳಾಗಿರುವ ಅವರು ತಾಲೂಕಿನಂತ ಕಾರ್ಯಕ್ರಮ ಹಾಕೊಂಡು ಇನ್ನ ಬಡ ಮಕ್ಕಳು ಇರೋ ಶಾಲೆಗಳಿಗೆ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನ ಅವರು ದೇವರು ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಇದೇ ರೀತಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಅವರು ಉದ್ಯಮಿಗಳಾಗಿರೋದ್ರಿಂದ ಅವರು ಒಳ್ಳೆಯ ಒಂದು ವ್ಯಾಪಾರದಲ್ಲಿ ಒಂದು ಶ್ರೇಷ್ಠ ಮಟ್ಟಕ್ಕೆ ಹತ್ತಲಿ. ಇನ್ನು ಅವ್ರಿಗೆ ದೇವರು ಒಳ್ಳೆಯ ವ್ಯಾಪಾರದ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತೆ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮಗೆ ನಮ್ಮ ಶಾಲೆಗೆ ಕೊಡುಗೆಗಳನ್ನ ನೀಡಲಿ ಅಂತ ಅವರನ್ನ ಬೇಡ್ಕೊಳ್ತಾ ಇದ್ದೀವಿ. ಇಷ್ಟು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಾವು ಸುಮಾರು 2020ರಿಂದ ನಮ್ಮ ಒಂದು ಸಣ್ಣ ನಮ್ಮ ಮನೆಯವರು ನಡೆಸ್ತಕ್ಕಂಥ ವ್ಯವಹಾರ ಇದೆ, ವ್ಯಾಪಾರ ವಹಿವಾಟಿದೆ. ಆದ್ರಿಂದ ಲೇಖನ ಸಾಮಗ್ರಿಗಳನ್ನ ನಮ್ಮ ಮನೆಯವರು, ನಮ್ಮ ಶ್ರೀಮತಿಯವರು ಗಳಿಸಿದಂತ ಒಂದು ಆದಾಯದಲ್ಲಿ ಒಂದಷ್ಟು ಭಾಗವನ್ನ ಲೇಖನ ಸಾಮಗ್ರಿ ಆಗಿರ್ಬೋದು, ಎಕ್ಸಾಮ್ ಪ್ಯಾಡು, ಟ್ರ್ಯಾಕ್ ಶೂಟು ಇವನ್ನೆಲ್ಲ ಕೊಡ್ತಾ ಬರ್ತಾ ಇದ್ವಿ. ಆದ್ರೆ ನಾವ್ ಯಾರಿಗೂ ಹೇಳ್ಕೊಳ್ತಾ ಇರ್ಲಿಲ್ಲ, ಯಾರನ್ನೂ ಕೇಳಿದ್ದು ಇರ್ಲಿಲ್ಲ. ಈ ಮೊದಲು ನಮ್ಮ ಶಕ್ತಾನುಸಾರ ಒಂದು ಸೇವೆಯನ್ನ ಸರ್ಕಾರಿ ಶಾಲೆಗಳನ್ನ ಬಲವರ್ಧನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನಮ್ಮದೊಂದು ಅಷ್ಟು ಸೇವೆ ಸಿಗ್ಬೇಕು ಅಂತ ಮಾಡ್ತಿದ್ವಿ. ಈ ವರ್ಷದಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕಲಿಕೆರೆ ಅಂತ, ಜಯಚಾಮರಾಜೇಂದ್ರ ಶಾಲೆ ಹಾಗೂ ಚನ್ನಾಪುರ ಮತ್ತು ಗಾಂಧಿಪುರ ಈ ಶಾಲೆಗಳಿಗೆ ನಮ್ಮ ಒಂದು ಸಂಸ್ಥೆಯಿಂದ ಉಡುಗೊರೆಯಾಗಿ ಟ್ರ್ಯಾಕ್ ಶೂಟ್ ಅನ್ನು ವಿತರಣೆ ಮಾಡಿದ್ವಿ. ಇದು ಇಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ. ನನಗೆ CRP ಸಂಘದ ಅಧ್ಯಕ್ಷ ನಾನು, 29 ಜನ ನಮ್ಮ ಸಹೋದ್ಯೋಗಿ ಮಿತ್ರರಿದ್ದಾರೆ. ಅವರ ಒಂದು ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂಥ ಅತಿ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಶಾಲೆಗಳನ್ನ ಗುರುತಿಸಿ ಎಲ್ಲಿ ಮಕ್ಕಳಿಗೆ ಅವಶ್ಯಕತೆ ಇದೆಯೋ, ಇನ್ನಷ್ಟು ಶಾಲೆ ಅಭಿವೃದ್ಧಿ ಆಗುತ್ತೋ ನಮ್ಮ ಒಂದು ಸೇವೆಯಿಂದ ಅಂತ ಶಾಲೆಗಳಿಗೆ ಪ್ರಥಮ ಆದ್ಯತೆ ನೀಡಬೇಕು. ಪ್ರಥಮ ಸುತ್ತಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಈ ಒಂದು ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಬಂತು ನನಗೆ. ಆಲೋಚನೆ ಬಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯ ಅಷ್ಟು ಇರ್ಲಿಲ್ಲ. ಆಗ ನಮ್ಮ ಮಾವನವರಾದಂತ ಕೋದಂಡಪ್ಪನವ್ರ ಮೂಲಕ ವೆಂಕಟೇಶ್ ಅಣ್ಣವ್ರನ್ನ ಮಾತಾಡಿಸಿ ಅವರು 1000 ಅಲ್ಲ ಎಷ್ಟಕ್ಕೂ ದೇವ್ರ ಅವ್ರಿಗೆ ಅನುಗ್ರಹ ನೀಡಿದೆ. ಆದ್ರೆ ನಾವು ಅವ್ರನ್ನ ನಾನು ನಮ್ಮ ಮಾವ ಅವರು ಹೋಗಿಬ್ರು, ನಾನು ಕೇಳಿದ್ರೆ ಆಗೋದಿಲ್ಲ, ನಮ್ಮ ಮಾವನವ್ರಿಗೂ ಅವ್ರಿಗೆ ತುಂಬಾ ಒಡನಾಟ ಇದೆ ಅಂತ ನಮ್ಮ ಮಾವನವ್ರನ್ನ ಮುಂದೆ ಹಾಕೊಂಡು ಅಣ್ಣವ್ರನ್ನ ಕೇಳಿದಾಗ ಅವ್ರು ತುಂಬ ಹೃದಯದಿಂದ, ಅವರೇ ಅಲ್ಲ ಇಡೀ ಫ್ಯಾಮಿಲಿನೇ ಒಳ್ಳೆ ಕೆಲಸಕ್ಕೆ ಅವರು 2 ದಿನಗಳಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮ ಟೌನ್ ಕ್ಲಸ್ಟರ್ ಅಲ್ಲದೆ ತಾಲೂಕಿನ ಬೇರೆ ಬೇರೆ ಶಾಲೆಗಳಿಗೂ ಕೂಡ ಈ ಒಂದು ಸೌಲಭ್ಯವನ್ನ, ಮೂಲ ಸೌಕರ್ಯವನ್ನ ಒದಗಿಸ್ಲಿಕ್ಕೆ ನಮಗೆ ಧೈರ್ಯ, ಉತ್ತೇಜನ, ಉತ್ಸಾಹವನ್ನ ತುಂಬಿದಂತ ವೆಂಕಟೇಶ್ ಬಾಬಣ್ಣವ್ರಿಗೆ ನಿಜವಾಗ್ಲೂ ಅವರ ಪಾದಗಳಿಗೆ ನಾನು ನಮಸ್ಕಾರಗಳನ್ನ ಹೇಳ್ಬೇಕು ಅಣ್ಣ. ನಮ್ಮ ಆಲೋಚನೆಗೆ ನೀವು ಕೈ ಜೋಡಿಸಿದಿರ. ನಮ್ಮ ಸರ್ಕಾರಿ ಶಾಲೆಗಳನ್ನ ಬಲವರ್ಧನೆ ಮಾಡ್ಬೇಕು, ಖಾಸಗಿ ಶಾಲೆಗಳ ಅಷ್ಟೇ ನಮ್ಮ ಶಾಲೆಗಳು ಕಂಗೊಳಿಸ್ಬೇಕು. ಮಕ್ಕಳು ಅವರ ಒಂದು ಸೌಂಡ್ ಏನಿದೆ ಇನ್ನಷ್ಟು ಜಾಸ್ತಿ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಏನೇನು ಎಲ್ಲ ಸೌಲಭ್ಯಗಳು ಸಿಗ್ಬೇಕು. ಹೀಗೆ ತಾವು ನಮಗೆ ಧೈರ್ಯ ಕೊಟ್ಟಿದ್ದೀರಾ. ಅಷ್ಟೆಲ್ಲ ಎಷ್ಟೇ ವ್ಯವಹಾರ ಇದ್ರು ಕೂಡ ಇದೆಲ್ಲ ಕೆಲಸವನ್ನ ಪಕ್ಕಕ್ಕಿಟ್ಟು ಈ ದಿನ ಒಂದು ಸ್ವಾತಂತ್ರ್ಯ ದಿನಾಚರಣೆ, ದೇಶಭಕ್ತಿ ಇನ್ನಷ್ಟು ಬೆಳಿಬೇಕು. ಪ್ರಪಂಚದ ದೇಶಗಳಲ್ಲಿ ನಮ್ಮ ದೇಶ ಒಂದು ಬಲಿಷ್ಠವಾದ ದೇಶ ಆಗ್ಬೇಕಂತಂದ್ರೆ ಪ್ರೈಮರಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನ ನಮ್ಮ ಇಲಾಖೆ ಆಗಿರ್ಬೋದು, ನಮ್ಮ ತಾಲೂಕು BO ಕಚೇರಿಯಿಂದ
ಹಾಗೂ ಮುಡಿನೂರಿನ ಎಲ್ಲಾ ಶಾಲೆಗಳ ಶಿಕ್ಷಕರಿಂದ ಮಕ್ಕಳಿಂದ ತಮಗೆ అభినందనಗಳನ್ನ ತಿಳಿಸ್ತಿದ್ದೇನೆ. భారత్ మాతా కీ జై. వేదికను అలంకరించిన ఉపాధ్యాయులకి, ప్రధానోపాధ్యాయులకి, మాకి ఈ స్ఫూర్తినిచ్చిన కృష్ణప్పన్న గారికి నమస్కారము. చిన్న పిల్లలైన దైవ స్వరూపమైన పిల్లలకి మా యొక్క ఆశీర్వాదంలో, చెరువుకి మనం నీళ్లు తోడే కయ్యలేదు, కొండకి రాళ్ళు మోసే కయ్యలేదు. ఇది మా ఒక ఉడత భక్తి, ఉడత సహాయం అనుకోవాలి. ఈ ముస్లిమ్స్ కి ఒక రకం పండుగ, క్రిస్టియన్స్ కి ఒక రకం పండుగ, హిందువులకు ఒక రకం పండుగ అని వస్తుంది. కానీ రేపు వచ్చే 79 సంవత్సరాల స్వాతంత్ర దినాచరణకి మా పిల్లలందరూ చేరి కొత్త బట్టలు వేసుకొని పోతే ఆ యొక్క ఖుషీనే వేరే. ఆ ఖుషీని మా ముఖాంతరంగా మాకు కల్పించినందుకు వీళ్ళందరికీ మా యొక్క ధన్యవాదములు. వీళ్ళు ఇంకా ముందుకి ఇక్కడ ఒక కలెక్టర్ ఉన్నారు, ఒక డాక్టర్ ఉన్నాడు, ఒక IAS ఉన్నారు, ఒక ఇంజనీర్ ఉన్నారు. అందరూ బాగా చదువుకొని బాగా ముందుకు రావాలని కోరుకుంటా ఉన్నాము. ఈ అవకాశం కల్పించిన అందరికీ మా యొక్క హృదయపూర్వకంగా ಧನ್ಯವಾದಗಳು. ಜೈ ಹಿಂದ್. ಒಂದು ಕ್ಲಾಸ್ ಅಲ್ಲಿ ಒಂದ್ ಮಾತು ಹೇಳ್ತಾ ಇರ್ತೀನಿ, ಏನಂತ, ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇರ್ತೀನಿ. ಏನಪ್ಪಾ ಅಂದ್ರೆ ನಾವು ಯಾವಾಗೂ ದೇವ್ರಿಗೆ ಎತ್ಕೊಂಡೋಗಿ ಸಾಂಬ್ರಾಣಿ ಕಡ್ಡಿ, ಊದ್ಬತ್ತಿ ಎತ್ಕೊಂಡು ಒಂದ್ ಹಾರ ಹಾಕೊಂಡು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಇಂಥ ಕೆಲ್ಸಗಳು ಮಾಡ್ಬೇಕು. ನಾವ್ ನೋಡಿ ಈಗ ಆಕ್ಟರ್ಸ್ ನ ತುಂಬಾ ಜನ ನೋಡಿರ್ತೀವಿ. ಕನ್ನಡ ಆಕ್ಟರ್ಸ್ ಆಗಿರ್ಬೋದು, ಯಾವ್ದೇ ತಮಿಳ್ ಆಕ್ಟರ್ಸ್ ಆಗಿರ್ಬೋದು, ತೆಲುಗು ಆಕ್ಟರ್ಸ್. ಕನ್ನಡ ಅಂದಿದ ತಕ್ಷಣ ನಮ್ಗೆ ಮೊದಲು ಜ್ಞಾಪಕ ಬರೋದು ಯಾರ? ಪುನೀತ್ ರಾಜ್ಕುಮಾರ್. ಯಾಕೆ ಅಂದ್ರೆ ಅವ್ರು ಮಾಡಿರೋಂತ ಕೆಲ್ಸಗಳಂತವು ಹೈಲಿ ಎಜುಕೇಟೆಡ್ ಪರ್ಸನ್ಸ್ ಮಾಡೋ ಕೆಲ್ಸಗಳು ಏನಪ್ಪಾ ಅಂದ್ರೆ ಎಜುಕೇಶನ್ ಸಪೋರ್ಟ್ ಮಾಡೋದು. ಈ ರೀತಿ ಅವರು ತುಂಬಾ ಮಕ್ಕಳಿಗೆ ಹೆಲ್ಪ್ ಮಾಡಿದಾರಂತೆ. ಅದೇ ರೀತಿ ತಮಿಳಲ್ಲಿ ತಗೊಂಡ್ರೆ ಸೂರ್ಯ ಅಂತ ಜ್ಞಾಪಕ ಬರ್ತಾರೆ. ಅವರು 51 ಡಾಕ್ಟರ್ಸ್ ನ ಓದಿಸಿದಾರಂತೆ, 1000 ಜನ ಇಂಜಿನಿಯರ್ಸ್ ನ ಸಪೋರ್ಟ್ ಮಾಡಿದಾರಂತೆ. ಆ ರೀತಿ ಅವಾಗ್ಲೇ ಕೃಷ್ಣಪ್ಪ ಸರ್ ಅವರು ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂದ್ರೆ ಅವರು 0 ಇಂದ ಹೀರೋ ಆಗಿದ್ದಾರೆ ಅಂತ. ಅದ್ ನಿಜ. ಅದು ಇವತ್ತು ಮುಡಿನೂರು ಶಾಲೆಯಲ್ಲಿ ಎಸ್ಪೆಷಲಿ ಇವತ್ತು ಹೀರೋ ಆಗಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಅವ್ರಿಗೆ ಒಂದ್ಸಲಿ ಕ್ಲಾಪ್ಸ್ ಹೊಡಿಬೇಕು. ಧನ್ಯವಾದಗಳು. ಅರ್ಥ ಆಗ್ತಾ ಇದೆಯಾ? ನಮ್ ತಾತ ಅವರು ಒಂದು ಸ್ಟೋರಿ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ತಿರುಪತಿಗೆ ಯಾವಾಗೂ ಬಾಳೆಹಣ್ಣು ಕಳಿಸ್ತಾ ಇದ್ರಂತೆ, 100 ಬಾಳೆಹಣ್ಣು ಕಳಿಸ್ತಿದ್ರಂತೆ. ಒಂದ್ಸತಿ ಏನೋ ಅವ್ರಿಗೆ ಹೋಗಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳ ಕೈಯಲ್ಲಿ ಕಳ್ಸ್ಬಿಡ್ತಾರೆ. ಮಕ್ಕಳ ಕೈಯಲ್ಲಿ ಕಳ್ಸಿದ್ರೆ ಅವ್ರು ಹೋಗ್ತಾ ಹೋಗ್ತಾ, ಮಕ್ಕಳು ಅಂದ್ರೆ ಗೊತ್ತಲ್ಲ, ಹೋಗ್ತಾ ಹೋಗ್ತಾನೆ ಎಲ್ಲ ತಿಂದಾಕಿದ್ರಂತೆ. ಒಂದ್ 90 ಬಾಳೆಹಣ್ಣು ತಿಂದಾಕ್ಬಿಟ್ರಂತೆ ಎಲ್ಲ. ಇನ್ನು 10 ಮಾತ್ರ ದೇವಸ್ಥಾನಕ್ಕೆ ಸೇರ್ತಂತೆ. ಮತ್ತೆ ನೆಕ್ಸ್ಟ್ ಇಯರ್ ಆ ತಾತ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳಿದ್ರಂತೆ, ಏನಪ್ಪಾ ಮೊನ್ನೆ ನಾವು ಬರಕ್ ಆಗ್ಲಿಲ್ಲ, ಏನೋ 100 ಬಾಳೆಹಣ್ಣು ಕಳ್ಸಿದ್ದೆ, ಸೇರ್ತಾ ಅಂದ್ರಂತೆ. ಆಗ ದೇವ್ರು ಉತ್ತರಿಸ್ತಾನಂತೆ, 90 ಬಾಳೆಹಣ್ಣು ಸೇರ್ತು, ಆದ್ರೆ 10 ಬಾಳೆಹಣ್ಣು ಸೇರ್ಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಏನದ್ರ ಅರ್ಥ? ನಾವು ದೇವ್ರಂದ್ರೆ ಈ ಮಕ್ಕಳೇ ದೇವ್ರು. ಅರ್ಥ ಆಗ್ತಾ ಇದೆಯಲ್ಲ? ಮಕ್ಕಳೇ ದೇವ್ರು. ನಾವು ಮಕ್ಕಳ ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡಿದ ಹಾಗೆ ಅಂತ. ಆ ರೀತಿ ಅವ್ರದ್ದು ಹೈಲಿ ಎಜುಕೇಟೆಡ್ ಮೈಂಡ್ ನೋಡಿ ಅವ್ರದ್ದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೋಡಿ, ನಮ್ಗೆ ಯಾವಾಗ ಬಟ್ಟೆ ತರೋದು ಮನೆಯಲ್ಲೇ? ಸಾಮಾನ್ಯವಾಗಿ ಹಬ್ಬಕ್ಕೆ. ನಾಳೆ ಹಬ್ಬ ಇದೆ ನಮ್ಗೆ ನೋಡಿ, ಒಂದ್ ದಿನ ಮುಂಚಿತವಾಗಿ. ಇನ್ನು ಅವ್ರ ಅಳತೆ ತಗೊಂಡೋಗಿ ಇನ್ನ 4-5 ದಿನ ಆಯ್ತೋ ಇಲ್ಲ, ಅವಾಗ್ಲೇ ತಂದು ಕೊಟ್ಟಿದ್ದಾರೆ ನೋಡಿ. ಅವ್ರ ಥಾಟ್ಸ್ ನೋಡಿ, ಎಜುಕೇಟೆಡ್ ಮೈಂಡ್ ಅಂದ್ರೆ ಹೇಗಿರ್ತದ ಅಲ್ವಾ? ಆ ರೀತಿ ಇವತ್ತು ಇಲ್ಲಿ ನಿಮ್ಗೆಲ್ಲ ಟ್ರ್ಯಾಕ್ ಸೂಟ್ ಅನ್ನ ವಿತರಿಸಿದ್ದಾರೆ. ನಾಳೆಯಿಂದ ನೀವು ಇದರಲ್ಲಿ ಗುರ್ಸ್ಕೊಂತೀರಾ. ಇಲ್ಲೆಲ್ಲೋ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ನಮ್ಮ ಕ್ಲಸ್ಟರ್ ಅಲ್ಲೇ ಇಲ್ಲ ಅನ್ಸುತ್ತೆ. ಎಲ್ಲೋ ಟಿ ಶರ್ಟ್ ಹಾಕಿದಾರೆ ಅಂದ್ರೆ ಮುಡಿನೂರ್ ಸ್ಕೂಲ್ ಅಂತ ಗುರ್ಸ್ಕೊಂತೀರಾ ನಾಳೆಯಿಂದ. ಆ ರೀತಿ ಇವತ್ತೆಲ್ಲ ಟ್ರ್ಯಾಕ್ ಸೂಟ್ ತಗೊಂಡಿದ್ದೀರಾ ನೀವು ಅವ್ರ ಕೈಯಿಂದ. ನಿಮ್ಮ ಮುಖದಲ್ಲೇ ಕಾಣ್ತಾ ಇದೆ ಖುಷಿ, ಎಷ್ಟು ಬೇಕೋ ಅಷ್ಟು ಅಲ್ವಾ? ಈ ನಿಮ್ಮ ಎಲ್ಲಾ ಏನು ಕೃತಜ್ಞತೆ ಅವ್ರ ಮೇಲೆ ಇರ್ಲಿ. ಅವ್ರೇನು ಉದ್ಯಮ ನಡೆಸ್ತಾ ಇದ್ದಾರೆ ಅದರಲ್ಲಿ ಇನ್ನೂ ಹೆಚ್ಚು ಲಾಭದಾಯಕ ಬರ್ಲಿ. ಆ ಲಾಭದಾಯಕದಲ್ಲಿ ಈ ತರ ಸೇವೆ ಮಾಡ್ತಾ ಇರ್ಲಿ ಅಂತ ಹೇಳ್ತಾ, ಈ ರೀತಿ ನಿಮ್ಗೆ ಟ್ರ್ಯಾಕ್ ಸೂಟ್ ಅನ್ನ ವಿತರಿಸಿದಂತ ವೆಂಕಟೇಶ್ ಬಾಬು ಸರ್ ಅವ್ರಿಗೆ, ಅವರ ಪತ್ನಿಯವರಾದಂತ ಲಕ್ಷ್ಮೀ ಮೇಡಮ್ ಅವ್ರಿಗೆ, ಅದೇ ರೀತಿ ಅವರ ಪುತ್ರರಾದಂತ ಕೈಲಾಸ್ ಸರ್ ಅವ್ರಿಗೆ, ಅದ್ರ ಜೊತೆಗೆ ಇವ್ರನ್ನ ಇಲ್ಲವರೆಗೂ ಕರೆತಂದು ನಿಮ್ಗೆಲ್ಲ ಈ ರೀತಿ ಕೊಡಿಸಿದಂತ ನಮ್ಮ ಟೌನ್ CRP ಸರ್ ಆದಂತ ಕೃಷ್ಣಪ್ಪ ಸರ್ ಅವ್ರಿಗೆ ಎಲ್ಲರ ಪರವಾಗಿ ಹೃದಯ ಪೂರ್ವಕವಾದ ವಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾದಂತ ನಮ್ಮ ಮುಡಿನೂರು ಕ್ಲಸ್ಟರ್ನ CRP ಸರ್ ಅವ್ರಿಗೆ, ಮುಖ್ಯೋಪಾಧ್ಯಾಯರಿಗೆ, ಹಾಗೂ ಎಲ್ಲ ನನ್ನ ಸಹವೃಂದದವರಿಗೆ, ಅಡಿಗೆಯವರಿಗೆ, ನಿಮಗೂ ಸಹ ಮಕ್ಕಳಿಗೆ ಪಾಲಾನುಭವಿಗಳಾದಂತ ಮಕ್ಕಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.